ನಮಸ್ಕಾರ ಸ್ನೇಹಿತರೆ, ಗಣೇಶ್ ಎಕ್ಸ್ಪ್ಲೋರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಓಕೆ ಸ್ನೇಹಿತರೆ, ಈಗೇನಪ್ಪ ಅಂತಂದರೆ ಈಗ ಸೆಕೆಂಡ್ ಪಿ ಯು ಸಿ ರಿಸಲ್ಟ್ ಚೆಕ್ಔಟ್ ಮಾಡ್ಕೊಳ್ಳೋಕ್ಕೆ ಡೇಟ್ನ ಚೆಕ್ಔಟ್ ಮಾಡ್ಕೊತಿದ್ರ. ಆ್ಯಂಡ್ ಅದೇ ರೀತಿಯಾಗಿ ಯಾವಾಗ ಬರುತ್ತೆ ಆ್ಯಂಡ್ ಯಾವ ರೀತಿ ಚೆಕ್ಔಟ್ ಮಾಡ್ಕೋಬೇಕಂತಂದು ಹುಡುಗರಿಗೆ ಗೊತ್ತಿಲ್ಲ. ಸೊ ಕಮೆಂಟ್ ಬಾಕ್ಸಲ್ಲಿ ನೋಡಿದಾಗೆ ಯಾವ ರೀತಿ ಚೆಕ್ಔಟ್ ಮಾಡ್ಕೊಂಡು ತುಂಬಾ ಈಸಿ ಪ್ರೊಸೆಸ್ಸು, ಏನು ದೊಡ್ಡ ಮಟ್ಟಿಗೇನಿಲ್ಲ ರಿಸಲ್ಟ್ ಚೆಕ್ಔಟ್ ಮಾಡ್ಕೊಳೋದು. ಬಟ್ ರಿಸಲ್ಟ್ ಬಿಡೋ ಪ್ರೊಸೆಸ್ ದೊಡ್ಡದು. ನಿಮಗೆ ಅನಿಸ್ಬೋದು ನಮ್ಮದೊಂದು ರಿಸಲ್ಟ್ ಅಲ್ವಾ, ಅದೇನು ಬಿಡೋಕ್ಕೆ ಅನಿಸ್ಬೋದು. ಬಟ್ ಸುಮಾರು 6 ಇಂದ 7 ಲಕ್ಷ ಇರುವಂಥ ಸ್ಟೂಡೆಂಟ್ಸ್ ನೀವು, ಇವನ್ ಚಿಕ್ಕಪುಟ್ಟ, ಓಕೆ ಫಾರ್ ಎಕ್ಸಾಂಪಲ್ ಈಗ 10,000 15,000 20,000 ಇರುವಂಥ ಯೂನಿವರ್ಸಿಟಿದೇ ಒಂದು ರಿಸಲ್ಟ್ ಬಿಡೋಕ್ಕೆ ಒದ್ದಾಡ್ತಾರೆ. ಓಕೆ, ಅಂಥ ಟೈಮಲ್ಲಿ ಇಡೀ ಕರ್ನಾಟಕದಲ್ಲಿರುವಂಥ ಎಲ್ಲ ಒಂದು ಸ್ಟೂಡೆಂಟ್ಸ್ ಕೂಡ ರಿಸಲ್ಟ್ ಬಿಡೋಕ್ಕೆ ದೊಡ್ಡ ಮಟ್ಟಿಗೆ ಒಂದು ಸರ್ವರ್ ಬೇಕಾಗ್ತದೆ. ಆ್ಯಂಡ್ ಇವ್ಯಾಲ್ಯೂಷನ್ ಕೂಡ ಟೈಮ್ ತೊಗೊಳ್ತಿರ್ತದೆ. ಆ್ಯಂಡ್ ಅಪ್ಪಿ ಅಂದರೆ ಪದೇ ತಪ್ಪಾಗಿ ರಿಸಲ್ಟ್ ಬಿಡೋಕ್ಕೆ ಬರೋಲ್ಲ. ಓಕೆ, ಸೊ ಹಂಗಾಗಿ ಇದೆಲ್ಲನೂ ಕೂಡ ಅಂಶ ಇಟ್ಕೊಂಡು ಮಾತಾಡೋದಂತಂದರೆ ರಿಸಲ್ಟ್ ಡೇಟ್ ಬಗ್ಗೆ ನೀವು ಕೇಳ್ತಿದ್ರಲ್ವ, ಯಾವುದೇ ರೀತಿಯಾಗಿ ಡೇಟ್ ಇನ್ನೂ ಕೂಡ ಅಫಿಷಿಯಲಾಗಿ ಯಾವುದೇ ರೀತಿ ಅನೌನ್ಸ್ಮೆಂಟ್ ಆಗಿಲ್ಲ. ಮೀನ್ಸ್ ಅಂದರೆ ಸುದ್ದಿಗೋಷ್ಠಿ ನಡೆದಿಲ್ಲ ಇಲ್ಲಿವರೆಗೂ. ಅಂದರೆ ಪ್ರೆಸ್ ಮೀಟೇ ಕರೆದಿಲ್ಲ ಅವರು. ಯಾರು ಮಧು ಬಂಗಾರಪ್ಪ ಇದ್ದಾರಲ್ಲ ಅವರು, ಅಂದರೆ ಎಜುಕೇಷನ್ ಮಿನಿಸ್ಟರ್ ಯಾರಿದ್ರು ಅವರು, ಮೊದಲು ಪ್ರೆಸ್ ಮೀಟ್ ಕರೆದಾಗ ಅವರು ಡೇಟ್ ಹೇಳೇ ಹೇಳ್ತಾರೆ. ಓಕೆ, ಅದನ್ನು ನಾಳೆದಾಗಿ ಇವತ್ತಿನ ಕರಿತಾರೋ ಅಥವಾ ಇವಾಗ ಕರೆದುಬಿಟ್ಟು ಇನ್ನೊಂದು 2 ದಿನ 3 ದಿನ ಬಿಟ್ಟು ಹೇಳ್ತಾರೋ. ಸೊ ಆದಷ್ಟು ಬೇಗನೆ ಕರೀತಾರೆ, ಕರೆದುಬಿಟ್ಟು ಹೇಳ್ತಾರೆ ಡೇಟ್ ಅನೌನ್ಸ್ಮೆಂಟ್ ಆಗುತ್ತೆ. ಅವರು ಒಂದು ಟೈಮ್ ಕರೆದೇ ಹೋದರೆ ಏನು ಮಾಡೋಕ್ಕೆ ಬರ್ತಾರೆ ಅಂತಂದರೆ ಅವ್ರದ್ದು ಅಟ್ಲೀಸ್ಟ್ ಅವ್ರ ಒಂದು ಸರ್ಕ್ಯುಲರ್ ಆದರೂ ಹೋಗುತ್ತಲ್ಲ ಆ ಕಡೆ. ಓಕೆ, ಸೊ ಸದ್ಯಕ್ಕಿರುವಂಥದ್ದು ಯಾವ ರೀತಿ ಚೆಕ್ಔಟ್ ಮಾಡ್ಕೊಳ್ಳೋದಂತ ಸಿಂಪಲಾಗಿ ಹೇಳ್ಕೊಡಿದೆ ನೋಡಿ. ಸೊ ನೀವೇನು ಮಾಡ್ಬೇಕಂತಂದರೆ ಸಿಂಪಲಾಗಿ ಗೂಗಲಲ್ಲಿ ಹೋಗ್ಬಿಟ್ಟು ಕಾಣ್ತಕ್ಕ result.nic.in ಅಂತ ಇನ್ನೊಂದು ಹೊಡೆದ್ರೆ ನಿಮ್ಗೊಂದು ಫಸ್ಟ್ನೊಂದು ವೆಬ್ಸೈಟೇ ಬರ್ತದೆ. ಇಲ್ಲಿ ನಿಮ್ಮ ಸದ್ಯಕ್ಕೆ ಈಗ ಓಪನ್ ಮಾಡೋಕ್ಕೆ ಹೋತಂದರೆ ಇಲ್ಲಿ ಬೇರೆ ಕಾಣಿಸ್ತಿದೆ ಲಿಂಕ್ಸು. ಬಟ್ ಇದಲ್ಲ, ನಿಮ್ದು ಇಲ್ಲಿ ಒಂದು ಬರ್ತದೆ. ಇದೊಂದು ಇಲ್ಲಿ ಏನು ಕಾಣಿಸ್ತದೆ 2019 ರಿಸಲ್ಟ್ ಕಾಣಿಸ್ತಿದೆ. ಸೊ ಹಂಗಾಗಿ ಈಗ 2000 ನಿಮ್ಗೆ ಏನು ಬೇಕಪ್ಪ ಅಂತಂದರೆ ಓಕೆ, ಇಲ್ಲಿ ಪಿ ಯು ಸಿ ರಿಸಲ್ಟ್ ಬೇಕು. ಸೊ ಹಂಗಾಗಿ ಪಿ ಯು ಸಿ ಸಪ್ಲಿಮೆಂಟ್ರಿ ರಿಸಲ್ಟಿಗೆ ಅನೌನ್ಸ್ಡ್ ಆನ್ ಇದು ಕಾಣಿಸ್ತದೆ 4 ಜುಲೈ 2009 ಅವ್ರದ್ದೆಲ್ಲ ಕೊಟ್ಟಿದ್ದಾರೆ. ಸೊ ಹಂಗೆ 2025 ಕೊಡ್ಬೇಕಂತಂದರೆ ರಿಸಲ್ಟ್ ಲಿಂಕ್ ಬರಬೇಕು. ಅಂದರೆ ರಿಸಲ್ಟ್ ಬಿಡಬೇಕು. ರಿಸಲ್ಟ್ ಬಿಟ್ಟ ತಕ್ಷಣ ಲಿಂಕ್ ಜನ್ರೇಟ್ ಮಾಡಿರ್ತಾರೆ. ಆ ಲಿಂಕ್ನ ಇಲ್ಲಿ ಪೇಸ್ಟ್ ಮಾಡ್ತಾರೆ, ಅಥವಾ ಸಪ್ರೇಟಾಗಿ ಆದರೆ ಬಿಡೋಕ್ಕೆ ಕೆಲವು ಚಾನ್ಸ್ ಇಲ್ಲ, ಇಲ್ಲೇ ಬಿಡ್ತಾರೆ. ಓಕೆ, ಸೊ ಎನಿವೇ ರಿಸಲ್ಟ್ ಬಂದ ತಕ್ಷಣ ನಿಮಗೆ ಹೇಳ್ತೀನಿ. ಚೆಕ್ಔಟ್ ಮಾಡ್ಕೊಳ್ಳೋದು ಯಾವ ರೀತಿ ಅಂದರೆ ಓಪನ್ ಮಾಡ್ಕೊಂಡು ಯಾವುದಾದ್ರೂ ಒಂದು ಲಿಂಕ್ನ ಓಪನ್ ಮಾಡ್ಕೊಂಡಾಗ ಅಂದರೆ ಲಿಂಕ್ ಅವನು ಬಿಡ್ತಾರಲ್ಲ ಅವರು, ಈ ಸದ್ಯಕ್ಕೆ ಯಾವ ಲಿಂಕು ಈಗ ಇರಲ್ಲ. ಸೊ ಲಿಂಕ್ ಬಿಟ್ಟ ತಕ್ಷಣ ನಿಮ್ಮದು ರಿಜಿಸ್ಟರ್ ನಂಬರ್ ಕೇಳ್ತದೆ. ರಿಜಿಸ್ಟರ್ ನಂಬರ್ ಹಾಕಿ ನಿಮ್ಮ ಕಾಂಬಿನೇಷನ್ ಕೇಳುತ್ತೆ. ಕಾಂಬಿನೇಷನಲ್ಲೇ ನೀವು ಆರ್ಟ್ಸ್ ಕಾಮರ್ಸ್ ಸೈನ್ಸ್ ಯಾವುದಾದ್ರು ಹಾಕ್ಕೊಂಡು ನೆಕ್ಸ್ಟ್ ಸಬ್ಮಿಟ್ ಕೊಟ್ಬಿಟ್ರೆ ಸಾಕು, ನಿಮ್ಮದೊಂದು ರಿಸಲ್ಟ್ ಶೋ ಆಗುತ್ತೆ. ಓಕೆ, ಡೋಂಟ್ ವರಿ, ಈಸಿ ಪ್ರೊಸೆಸ್ ಇಷ್ಟೇ. ಓಕೆ ಅಷ್ಟೇ. ಸೊ ಇನ್ನೂ ಕೂಡ ಡೇಟ್ ಅನೌನ್ಸ್ಮೆಂಟ್ ಆಗಿಲ್ಲ, ಅದೊಂದು ತಲೆಯಲ್ಲಿ ಇಟ್ಕೋರಿ. ರಿಸಲ್ಟ್ ಬಗ್ಗೆ ಎಲ್ಲ ಕೂಡ ಪದೇ ಫೇಕ್ ನ್ಯೂಸ್ ನಂಬಕೋಬೇಡಿ. ಇಷ್ಟು ಡೇಟ್ ಬರ್ತದೆ ಅಂದು. ಬಟ್ ಆಲ್ಮೋಸ್ಟ್ 11ನೇ ತಾರೀಕು 11ನೇ ತಾರೀಕು ಆಲ್ಮೋಸ್ಟ್ ಬರೋ ಚಾನ್ಸಸ್. ಹೇಳಿದೆ ನಿಮ್ಗೆ 5ನೇ ತಾರೀಕು ಬರಲ್ಲ, ಇವತ್ತು ಬರಲ್ಲ ಅಂತಂದು. ನಿನ್ನೇನು ಕೂಡ ಹೇಳಿದೆ, ಮೊನ್ನೆನೂ ಕೂಡ ಹೇಳಿದೆ. ಓಕೆ, ಬರೋಂಗಿತ್ತಂದ್ರೆ ನಮ್ಗೆ ಭಾಳ ಗೊತ್ತಾಗುತ್ತೆ. ಸೊ ಹಂಗಾಗಿ 10, 11 ಡೇಟ್ ಈ ಸದ್ಯಕ್ಕೆ ಇಡುವರಿ. ನಮ್ಗೆ 8, 9ನೇ ತಾರೀಕು ಅಷ್ಟೇ ಗೊತ್ತಾಗುತ್ತೆ ಡೇಟ್. ಅಫಿಷಿಯಲಾಗಿ ಕನ್ಫರ್ಮೇಷನ್ ಗೊತ್ತಾಗುತ್ತದೆ, ನಿಮ್ಗೆ ಹೇಳ್ತೀನಿ. ಓಕೆ, ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಏನಾದರೂ ಡೌಟ್ಸ್ ಇತ್ತು ಅಂದರೆ ವಾಟ್ಸಪ್ ಗ್ರೂಪ್ ಆ್ಯಂಡ್ ಚಾನಲ್ ಬಂದುಬಿಟ್ಟು ಜಾಯ್ನ್ ಆಗ್ಬೋದು. ಓಕೆ, ಬಾಯ್.